ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ವಿರುದ್ಧವಾಗಿ ಡಿಕೆಶಿ ಗುಡುಗಿದ್ದಾರೆ. ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಅಂತ ಹೇಳಿದವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಸಿದ್ಧತೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನೋಡಿದ್ದಾರೆ. ಯಾವ ಥರ ಆಗ್ತಾ ಇದೆ ಇದು ಪ್ರಿಪರೇಷನ್ಸ್ ಅಂತೇಳಿ ಬಿಜೆಪಿ ಜೆಡಿಎಸ್ ಸ್ನೇಹಿತರು ಟೀಕೆ ಮಾಡ್ತಾನೇ ಬಂದಿದ್ದಾರೆ. ಅವರು ಟೀಕೆಗಳು ಸತ್ತೇ ಹೋಗ್ಬಿಟ್ಟಿದೆಯಪ್ಪ, ಇವ್ರು ಮಾಡ್ತಿರೋ ಟೀಕೆಗಳು ಸತ್ತು ಹೋಗ್ಬಿಟ್ಟಿದೆ. ಅದೆಲ್ಲವೂ ಕೂಡ 3 ಕ್ಷೇತ್ರದ ಜನ ತೀರ್ಮಾನ ಮಾಡಿ ಓಟ್ ಹಾಕಿದ್ರಲ್ಲಪ್ಪ, ಏನಾಯಿತು ಇವರು ಟೀಕೆಗಳು? ಹೋಗಿ ಬಂದು ಟೀಕೆ ಮಾಡ್ತಾನೇ ಇದ್ರಲ್ಲ ಇವರು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿದುಕೊಳ್ಳುತ್ತವೆ. ಕ್ಷೇತ್ರದ ಜನ 3 ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ರಲ್ಲ. ಈ ಸಮಾವೇಶದ ಹೆಸರೇ ಜನಕಲ್ಯಾಣ ಸಮಾವೇಶ. ಹಾಸನ ಜಿಲ್ಲೆಯ ಕೆಲ ಕುಟುಂಬಗಳು ನೋವು ತಿಂದಿವೆ ಇಲ್ಲಿವರೆಗೂ ಕೂಡ. ಅಂತಹವರ ಶಕ್ತಿಯನ್ನು ಅಂಥವ್ರಿಗೆ ಶಕ್ತಿ ತುಂಬಬೇಕು ನಾವು. ದೇವೇಗೌಡ ಕುಟುಂಬದ ವಿರುದ್ಧವಾಗಿ ಡಿಕೆಶಿ ವಾಗ್ದಾಳಿ ಮಾಡಿದ್ದಾರೆ. ಅನೇಕ ಬಿಜೆಪಿ ಮತ್ತು ಜನತಾದಳ ಸ್ನೇಹಿತರು ಟೀಕೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ 2-3 ತಿಂಗಳಿಂದ. ಈ ಸಮಾವೇಶ ಏನಿದೆ, ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಂಗೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ, ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ. ನಾವು ಮಾಡ್ತಾ ಇರೋದು